ಪ್ರವಾಸಿಗಾನು ಕನ್ನಡಿಗ ಪ್ರವಾಸಿಗ ಮಣ್ಣಿನ ಮಗನ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರವಾಸಿಗ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತೊಂದು ಒಳ್ಳೆ ರೆಸಾರ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಾನು ನನ್ನ ವೈಫ್ ಇಬ್ಬರೇ ಹೋಗ್ತಾ ಇದ್ವಿ. ಸೊ ಅದಕ್ಕೆ ಎಲ್ಲ ಬೇಗ ಎದ್ದು ಅರ್ಲಿ ಮಾರ್ನಿಂಗ್ ಎಲ್ಲ ತಯಾರಿ ನಡೀತಾ ಇದೆ. ಸೊ ಆದಷ್ಟು ಬೇಗ ಹೋಗಿ ಅಲ್ಲಿ ತಲುಪಿಡೋಣ. ಯಾಕಂದರೆ ತುಂಬ ಬಿಸಿಲಿದೆ, ಹೋಗೋಷ್ಟೊತ್ತಿಗೆ ಹಿಂಸೆ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಬೇಗ ಹೋಗಿ ತಲುಪೋಣಂತ ಬೇಗ ಅರ್ಲಿ ಮಾರ್ನಿಂಗ್ ಎದ್ದು ಎಲ್ಲ ಪ್ಯಾಕಪ್ ಮಾಡಿ ಹೊಡ್ತಾ ಇದ್ವಿ. ಬನ್ನಿ, ಆ ರೆಸಾರ್ಟ್ ಬಗ್ಗೆ ಏನೇನಿದೆ, ಅಲ್ಲಿ ಫುಡ್ ಹೇಗೆ, ಹೋಗೋದು ಹೇಗೆ, ದಾರಿ ಅಲ್ಲಿ ಏನೇನು ನೋಡ್ಬೋದು ಅಕ್ಕಪಕ್ಕದಲ್ಲಿ, ಅದನ್ನೆಲ್ಲ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ. ಮನೆಯಿಂದ ಹೊರಟು ಬೆಂಗಳೂರು ಮೈಸೂರು ಹೈವೇ ತಲುಪೋಷ್ಟೊತ್ತಿಗೆ 7-7:30 ಆಗಿತ್ತು. ಸೊ ಇವಾಗ ಟೋಲ್ ಹತ್ರ ಇದ್ದೀವಿ. ಹೋಟೆಲ್ ಪಾಕಶಾಲೆಯಲ್ಲಿ ಇವತ್ತು ಟಿಫನ್ನು ಟೇಸ್ಟ್ ಮಾಡ್ತಿದ್ದಾರೆ ಮೇಡಮ್ ಅವರು. ಹೇಗಿದೆ ಚಿನಿ? ಹಾಂ, ಸೊ ಟಿಫನ್ ಮುಗಿಸ್ಕೊಂಡು ಮತ್ತೆ ನಮ್ಮ ಪಯಣ ಸ್ಟಾರ್ಟ್ ಆಯಿತು. ಸೊ ಇವಾಗ ಮೈಸೂರವರೆಗೂ ಹೈವೇಲೆಗೆ ಹೋಗ್ತೀವಿ. ಅಲ್ಲಿಂದ ಸ್ವಲ್ಪ ರೋಡ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಕಬಿನಿ ಲೇಕ್ ವ್ಯೂ ರೆಸಾರ್ಟ್ಗೆ ಹೋಗ್ಬೇಕಾದ್ರೆ ರೋಡ್ ಒಂದು ಸ್ವಲ್ಪ ಅಂದರೆ ಏನು ರೋಡ್ ಏನಿಲ್ಲ, ಮಣ್ಣು ರೋಡ್ ಹಾಗೆ ಇರೋದು. ಸ್ವಲ್ಪ ರೆಸಾರ್ಟ್ಗೆ ಹೋಗೋದಕ್ಕೆ ನಿಮಗೆ ಅಲ್ಲಿ ಅಲ್ಲೊಂದು ಬೋರ್ಡ್ಗಳು ಹಾಕಿರ್ತಾರೆ. ಕಬಿನಿ ಲೇಕ್ ವ್ಯೂ ರೆಸಾರ್ಟು ರೂಟ್ ಮ್ಯಾಪ್ಗಳು, ಡೈರೆಕ್ಷನ್ ಎಲ್ಲ ಹಾಕಿರ್ತಾರೆ. ಅದು ನೋಡಿಕೊಂಡು ಆರಾಮಾಗಿ ಹೋಗ್ಬೋದು. ಯಾಕೆಂದರೆ ಮೇನ್ ರೋಡಿಂದ 1.5-2 ಕಿಲೋಮೀಟ್ರ್ ಆಗುತ್ತೆ ಲೇಕ್ ವ್ಯೂ ರೆಸಾರ್ಟ್ಗೆ ಹೋಗಬೇಕು. ಸೊ ಇವಾಗ ನಾವು ಲೇಕ್ ವ್ಯೂ ರೆಸಾರ್ಟ್ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಪಾರ್ಕಿಂಗ್ ಸಿಗುತ್ತೆ. ಪಾರ್ಕಿಂಗ್ ಇಲ್ಲೇ ಮಾಡಬೇಕು. ಇಲ್ಲಿಂದ ಮತ್ತೆ ರೂಮ್ವರೆಗೂ ನಡ್ಕೊಂಡು ಹೋಗ್ಬೇಕು. ಎಲ್ಲಿ ಬಂದಿದ್ಯಾ? ಕಬಿನಿ ಗಾಡಿ ಎಲ್ಲಿ ಪಾರ್ಕ್ ಮಾಡಿದ್ದೀವಿ? ನಡ್ಕೊಂಡು ಹೋಗ್ಬೇಕು. ನೇಚರ್ ಸೌಂಡ್ ನೋಡಿ ಹೇಗೆ ಕೇಳಿಸ್ತಿದೆ ಅಂತ. ಈಗ ನಾವು ರೆಸಾರ್ಟ್ನ ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಕೀ ಕಲೆಕ್ಟ್ ಮಾಡಿಕೊಂಡು ನಾವು ರೂಮ್ಗೆ ಹೋಗಬೇಕು. ನಮಗೆ ಕೊಟ್ಟಿರೋದು ಈ ವುಡನ್ ಕಾಟೇಜು. ಏನು ನೋಡ್ತಿದ್ರೆ ಇದೆ. ಬನ್ನಿ ಒಳಗೆಲ್ಲ ಹೇಗಿದೆ, ಒಳಗಡೆ ಎಲ್ಲ ಏನೇನು ಇಟ್ಟಿದ್ದಾರೆ, ಏನೇನಿದೆ, ಯಾವ ಥರ ಇದೆ ಎಲ್ಲ ನೋಡೋಣ. ಬನ್ನಿ ನೋಡೋಣ. ತುಂಬ ದೊಡ್ಡದೇನಿಲ್ಲ ಕಾಟೇಜು, ಚಿಕ್ಕ ಕಾಟೇಜು. ಒಂದು ಡಬಲ್ ಬೆಡ್ಡು, ಅಟ್ಯಾಚ್ ಟಾಯ್ಲೆಟು, AC ಇದೆ, ಫ್ಯಾನ್ ಕೂಡ ಇದೆ, ಒಂದು ಬಾಲ್ಕನಿ ಇದೆ, ಚಿಕ್ಕ ಬಾಲ್ಕನಿ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಒಂದು ನಿಮಿಷ ಬಾಲ್ಕನಿ ತೋರಿಸ್ತೀನಿ ನೋಡಿ. ಅಲ್ಲೇ ಚಿಕ್ಕ ಬಾಲ್ಕನಿ, ಏನಂತ ದೊಡ್ಡದಿಲ್ಲ. ಬಟ್ ಆರಾಮಾಗಿ ಕೂತ್ಕೊಂಡು ನೇಚರ್ ಎಂಜಾಯ್ ಮಾಡ್ಬೋದು, ಕಾಫಿ ಟೀ ಕುಡ್ಕೊಂಡು. ನಾರ್ಮಲಾಗಿ ಸಿಂಪಲ್ ಆಗಿದೆ ಟಾಯ್ಲೆಟು. ಬಾತ್ರೂಮ್ ಅಂತ ದೊಡ್ಡದಿಲ್ಲ, ಚಿಕ್ಕದಿಲ್ಲ, ಸಿಂಪಲ್ ಆಗಿದೆ, ಬಟ್ ಚೆನ್ನಾಗಿದೆ. ಇಲ್ಲಿ ಫೈರ್ ಕ್ಯಾಂಪ್ ಹಾಕ್ಕೊಡ್ತಾರೆ. ಏನಂದರೆ ಮಳೆ ಬರಬಾರ್ದು, ಮಳೆ ಬರ್ದಲೇ ಇದ್ದರೆ ಫೈರ್ ಕ್ಯಾಂಪ್ ಹಾಕ್ಕೊಡ್ತಾರೆ. ಸೊ ಇದು ಡೈನಿಂಗ್ ಏರಿಯಾ ಇದು. ಊಟಕ್ಕೆ ತಿಂಡಿಗೆಲ್ಲ ಇಲ್ಲೇ ಬರಬೇಕು. ಬನ್ನಿ ಇವಾಗ ಮಧ್ಯಾಹ್ನ ಊಟ ಏನೇನು ಮಾಡಿದ್ದಾರೆ ಎಲ್ಲ ನೋಡೋಣ. ಬಂದು ಅಲ್ಲಿಂದ ಸುಸ್ತಾಗಿದೆ, ಬರೀ ಟಿಫನ್ ಮಾಡಿದಷ್ಟು, ಇಡ್ಲಿ ತಿಂದಿದ್ದು. ಟೇಸ್ಟ್ ಹೇಗಿದೆ ಎಲ್ಲ ನೋಡೋಣ ಬನ್ನಿ. ವೆಜ್ ಆ್ಯಂಡ್ ನಾನ್ ವೆಜ್ ರೆಡಿ ಇರುತ್ತೆ. ನಮ್ಮ ಮೇಡಮ್ ಅವ್ರು ವೆಜ್ಜು, ನಾವು ಪ್ಯೂರ್ ನಾನ್ ವೆಜ್ಜು. ಸೊ ಅದಕ್ಕೆ ಚಿಕನು ಚಪಾತಿ ರೆಡಿ ಇದೆ. ಬ್ಯಾಟಿಂಗ್ ಮಾಡಿಕೊಂಡು ಇದೇ ಲೇಕ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಲೇಕ್, ಕಬಿನಿ ಲೇಕ್. ಸೊ ಅದಕ್ಕೆ ಇದನ್ನು ಲೇಕ್ ವ್ಯೂ ರೆಸಾರ್ಟ್ ಅಂತ ಹೆಸರಿಟ್ಟಿರೋದು. ಈ ಲೇಕ್ನ ತೋರಿಸ್ತೀನಿ ನೋಡಿ. ಈ ನೀರೆಲ್ಲ ಇಲ್ಲಿ ಒಂದು ಪಂಪ್ ಹೌಸ್ ಇದೆ, ಅಲ್ಲಿಗೆ ಹೋಗುತ್ತೆ. ಸೊ ಅಲ್ಲಿ ನಾವು ಬರ್ತಾ ದಾರಿಲಿ ಅದು ಕಾಣಿಸುತ್ತೆ. ಸೊ ಇದು ಲೇಕ್.
ನಮ್ಗೆ ಕೊಟ್ಟಿರೋ ಕಾಟೇಜಲ್ಲಿ ಟೂ ಸೈಡ್ ಡೋರ್ ಇದೆ, ಅಂದರೆ ಪಾರ್ಟಿಷನ್ ಮಾಡಿದ್ದಾರೆ. ಆ ಕಡೆನೂ ಸ್ಟೇ ಆಗ್ಬೋದು, ಈ ಕಡೆನೂ ಸ್ಟೇ ಆಗ್ಬೋದು. ಸೊ ಆ ಥರ. ಸೊ ಇವತ್ತು ನೈಟಿನ ಸ್ಪೆಷಲು ಏನಿದೆ ಅಂತ ತೋರಿಸ್ತೀನಿ. ಕ್ಯಾರೆಟ್ ಸೂಪ್ ಮಾಡಿದ್ದಾರೆ, ಆಮೇಲೆ ಒಂದು ಕ್ಯಾಪ್ಸಿಕಮ್ ಗ್ರೇವಿ ಅಂದ್ಕೊಳ್ತೀನಿ, ಚೆನ್ನ ಗ್ರೇವಿ, ಪಲಾವು, ಗೋಬಿ ಮತ್ತು ಬೆಂಡಿ ಫ್ರೈ, ಇದು ಚಿಕನ್ ಗ್ರೇವಿ, ಎಗ್ ಗ್ರೇವಿ, ವೈಟ್ ರೈಸು, ರಸಮ್, ಸಲಾಡು, ಪಾಯಸ, ಚಪಾತಿ. ಇಲ್ಲಿ ಬರೀ ವುಡನ್ ಕಾಟೇಜ್ ಅಷ್ಟೇ ಅಲ್ಲ, ನಾರ್ಮಲ್ ಮನೆ ಥರ ನಿಮಗೆ ಫೀಲ್ ಬರೋ ಥರನೂ ಇಲ್ಲಿ ರೂಮ್ಸ್ಗಳಿದೆ. ಇದು ಟ್ರಯಾಂಗಲ್ ಕಾಟೇಜು, ಇದು ಎಲ್ಲ ಕಡೆ ನೋಡಿರ್ತೀರ, ಬೇರೆ ಯೂಟ್ಯೂಬರ್ಸ್ ಎಲ್ಲ ಹಾಕಿದ್ದಾರೆ. ಬಟ್ ಚೆನ್ನಾಗಿದೆ ಇದೊಂಥರ, ಅಂದರೆ ಇದೊಂದು ಚಿಕ್ಕ ಫ್ಯಾಮಿಲಿ ಇರೋದಕ್ಕೆ. ಮೇಲೆ ಕೂಡ ಬೆಡ್ಡು, ಕೆಳಗೇನೂ ಕಾಟ್ ಇರುತ್ತೆ. ಸೊ ಹಂಗೆ ಚಿಕ್ಕ ಫ್ಯಾಮಿಲಿ. ಇದು ಕೂಡ ಅಷ್ಟೇ, ಇದು ಅಷ್ಟೇ ಒಂದು 4 ಮೆಂಬರ್ಸ್ ಉಳ್ಕೊಳ್ಳೋದಕ್ಕೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಕೂಡ ಅಷ್ಟೇ, ಒಂದು 6 ಮೆಂಬರ್ಸ್, ಒಂದು ಫ್ಯಾಮಿಲಿ, ಚಿಕ್ಕ ಚಿಕ್ಕ ಫ್ಯಾಮಿಲಿ ಉಳ್ಕೊಳ್ಳೋಕ್ಕೆ ಈ 3 ಕಾಟೇಜ್ ಅರೇಂಜ್ ಮಾಡಿಕೊಡ್ತಾರೆ ಅವರೇ. ನಮ್ಮ ಮೇಡಮ್ ಅವ್ರು ಮಿಸ್ ಆಗಿಬಿಟ್ಟಿದ್ದಾರೆ ಆವಾಗಿಂದ. ಅವ್ರನ್ನೇ ಹುಡ್ಕೊಂಡು ಓಡಾಡ್ತಾ ಇದ್ದೀನಿ. ಅವರು ಈಗ ಕಿಚನ್ ಹತ್ರ ಹೋಗಿದ್ರು ಅಂತ ಹೇಳಿದ್ರು, ಅಲ್ಲಿಂದ ಬರ್ತಾ ಇದ್ದಾರೆ. ಬನ್ನಿ ಓಡೋಣ, ಟೈಮ್ ಆಯಿತು. ಇದು ಒಂದು ಚಿಕ್ಕ ಕಾಟೇಜು, ಅಂದರೆ ಯಾರ ಸಿಂಗಲ್ ಉಳ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಕಾಟೇಜ್ ಇದೆ. ಇದು ತುಂಬ ನೋಡೋಕ್ಕೆ ಚೆನ್ನಾಗಿದೆ. ಸಿಂಗಲ್ ಒಬ್ಬರು ಉಳ್ಕೋಬೋದು ಅಷ್ಟೇ ಇದರಲ್ಲಿ. ಲೇಕಿಗೆ ಹಾಗೆ ಹೋಗಿ ಬರೋಣ ಅಂತ ಕಾರಲ್ಲೇ ಬಂದ್ವಿ. ಕಾರಲ್ಲೂ ಬರ್ಬೋದು, ಜಾಗ ಇದೆ, ಅಲ್ಲಿವರೆಗೂ ಹೋಗ್ಬೋದು ಆರಾಮಾಗಿ. ಅಂದರೆ ಈ ಸಂಜೆ ಟೈಮು ಎಲಿಫೆಂಟ್ಸ್ ಎಲ್ಲ ಕಾಣುತ್ತೆ ಅಂದ್ರೆ ನೋಡೋಣ ಅಂತ ಬಂದ್ವಿ. ಏನೂ ಕಾಣಿಸ್ತಿಲ್ಲ, ಬಿಸಿಲು ಮಾತ್ರ ಇತ್ತು ಇನ್ನು. ಸೊ ಇದು ಕಬಿನಿ ಲೇಕ್ ವ್ಯೂ ರೆಸಾರ್ಟ್. ಫುಲ್ ಹೇಗಿದೆ ಅಂತ ನೋಡಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿ, ನನಗಂತೂ ತುಂಬ ಇಷ್ಟ ಆಯಿತು. ಫುಡ್ ಕೂಡ ತುಂಬ ಚೆನ್ನಾಗಿದೆ. ಅದನ್ನೇ ಇವಾಗ ಇಲ್ಲಿ ಯಾರು ಮ್ಯಾನೇಜರ್ ಇದ್ದಾರೆ ಅವ್ರ ಹತ್ರ ಮಾತಾಡೋಣ, ಇಲ್ಲಿ ನೋಡ್ಕೊಳ್ಳೋಂತಾರೆ, ಅವ್ರ ಹತ್ರ ಮಾತಾಡಿಬಿಟ್ಟು ಏನೇನಿದೆ ಎಲ್ಲ ತಿಳ್ಕೊಳ್ಳೋಣ ಅಂತಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ. ಈಗ ಬನ್ನಿ ಅದನ್ನು ನೋಡ್ಕೊಂಬರೋಣ. ಸರ್ ನಮಸ್ತೆ. ನಮಸ್ತೆ, ವೆಲ್ಕಮ್ ಟು ಕಬಿನಿ. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ನಾನು ರೆಸಾರ್ಟ್ ಅಂತ ಅದು ಇದೆಲ್ಲ ನೋಡ್ಬೇಕಾದ್ರೆ ನನಗೆ ನಿಮ್ಮ ರೆಸಾರ್ಟ್ ತುಂಬ ಇಷ್ಟ ಆಯಿತು. ಲೈಕ್ ಮೇಯ್ನ್ ಏನು ಅಂದರೆ ಈ ಕಾಟೇಜ್ಗಳೆಲ್ಲ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಎಲ್ಲದನ್ನೂ ಒಂದೊಂದು ಅದೇನು ಫ್ರೀಡಮ್ ಅಂತ ಅಂತಾರಲ್ಲ, ಬಂದಿರೋರಿಗೆ ಫ್ರೀಡಮ್ ಆಗಿರೋಕ್ಕೆ ಸ್ಪೇಷಿಯಸ್ ಆಗಿ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ, ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ನಿಮ್ಮದು ಫುಡ್ಡು ಅಷ್ಟೇ, ನಾನು ಟೇಸ್ಟ್ ಮಾಡಿದಾಗ ತುಂಬ ಚೆನ್ನಾಗಿತ್ತು. ನನ್ನ ವೈಫ್ ಕೂಡ ಅದನ್ನೇ ಹೇಳ್ತಾಯಿದ್ರು, ಫುಡ್ ಮಾತ್ರ ತುಂಬ ಚೆನ್ನಾಗಿದೆ, ಫುಡ್ ಬಗ್ಗೆ ಏನೂ ಕಂಪ್ಲೇಂಟ್ ಇಲ್ಲ, ಸ್ಟೇನೂ ಅಷ್ಟೇ ಚೆನ್ನಾಗಿದೆ, ನೋಡೋಕೆ ವಾತಾವರಣ ಎಲ್ಲ ಚೆನ್ನಾಗಿದೆ ಅಂತ. ನೀವು ನಿಮ್ಮ ರೆಸಾರ್ಟ್ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ನಾವು ಫಸ್ಟ್ ಆಫ್ ಆಲ್ ನಾವು ಈ ರೆಸಾರ್ಟ್ ನಾವು ಆಲ್ಮೋಸ್ಟ್ 12 ವರ್ಷ ಮುಂಚೆ ಓಪನ್ ಮಾಡಿದ್ವಿ. ಓಕೆ ಓಕೆ. ಅದರಲ್ಲಿ ಏನಂದರೆ ನಮ್ಮ ಕಾನ್ಸೆಪ್ಟ್ ಏನಿತ್ತು ಅಂದರೆ, ತುಂಬ ಜನ ಬರ್ತಿದ್ರು ಸಫಾರಿಗೆ ಅಂತ. ಬಟ್ ಒಂದು ಒಳ್ಳೆ ವಾತಾವರಣ ಪ್ಲಸ್ ಇವೆಲ್ಲಗೆ ರೂಮ್ಸ್ ಇರಲಿಲ್ಲ ಇಲ್ಲಿ. ಹೌದು. ಸೊ ಅದಕ್ಕೆ ಒಂದು ಕಾನ್ಸೆಪ್ಟ್ ಮಾಡಿದ್ವಿ. ಅದೇ ಥರ ಅಲ್ಲಿ ವುಡನ್ ಕಾಟೇಜ್ ಇಲ್ಲದೆ ಆ ಕಡೆ ಮಾಡಿದ್ವಿ, ಏನ್ಷಿಯನ್ ಕಾಟೇಜ್ ಅಂತ ಮಾಡಿದ್ವಿ. ಅದರಲ್ಲಿ ಏನಂದ್ರೆ ಮ್ಯಾಂಗ್ಳೂರ್ ಟೈಲ್ಸ್ ಮತ್ತೆ ತುಂಬಾ ಚೆನ್ನಾಗಿರುತ್ತೆ. ಆ ಕಡೆ ಒಂಥರ ಹಳ್ಳಿ ಮನೆ ತರ, ನಿಮ್ಗೆ ಹಳ್ಳಿ ಮನೆ ಫೀಲ್. ಯಾರು ಬಂದ್ರು ಅಷ್ಟೇ, ತುಂಬಾ ನಮ್ ಗೆಸ್ಟ್ಗಳೆಲ್ಲ 40 ಇಯರ್ಸ್ ನಾವು ಬಂದ್ರೆ ಎಲ್ಲರೂ ಈ ನಮ್ಮ ವುಡನ್ ಕಾಟೇಜಸ್, ಮಾಡರ್ನ್ ಕಾಟೇಜಸ್ ಏನಿದೆ ಅಲ್ಲಿ ಚೂಸ್ ಮಾಡಲ್ಲ, ಅವ್ರು ಅಲ್ಲಿಗೆ ಚೂಸ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ತಂಪಿಗಿರುತ್ತೆ ಇರುತ್ತೆ ಅಂತ ಅಲ್ಲೇ ಇರ್ತಾರೆ. ಬಟ್ ಏನಾಗಿದೆ ಈಗ ಏನಂದ್ರೆ ಮಾಡರ್ನ್ ಟ್ರೆಂಡ್ಸ್ ಆಗಿದೆ, IT ಸೆಕ್ಟರ್ ಆಗ್ಬಿಟ್ಟಿದೆ. ಸೊ ಎಲ್ಲರಿಗೂ ಏನಾಗೈತೆ, ಮಾಡರ್ನ್ ಅವರಿಗೆ ಮಾಡರ್ನ್ ಫೆಸಿಲಿಟೀಸ್ ಬೇಕಾಗಿದೆ. ಸೊ ಅದಕ್ಕೆ ನಾವು ಒಂದು ಹೊಸ ಕಾನ್ಸೆಪ್ಟ್ ತಗೊಂಡ್ಬಂದ್ವಿ, ಏನಂದ್ರೆ ವುಡನ್ ಕಾಟೇಜಸ್. ವುಡನ್ ಕಾಟೇಜಸ್ ಅಂದ್ರೆ ಇದು ನೀವು ನೋಡಿದ್ರೆ ಒಳಗಡೆ ಫುಲ್ ಕಂಪ್ಲೀಟ್ ವುಡನ್ ಇರುತ್ತೆ, ಸ್ಟ್ರಕ್ಚರ್ಡ್, ಬೇರೆ ಯಾವ್ದು ಇಲ್ಲ, ಫ್ರೇಮ್ಸ್ ಯಾವ್ದಿಲ್ಲ. ವುಡನ್ ಕಾಟೇಜಸ್ ಆ ಒಂದು ಫೀಲ್ ಆಫ್ ಹಾರ್ಟ್ ಇರುತ್ತೆ. ಸೊ ಮಾಡರ್ನ್ ಹುಡುಗರಿಗೆ, ಮಾಡರ್ನ್ ಫ್ಯಾಮಿಲಿಗೆ ಅವ್ರಿಗೆ ಇದಿಷ್ಟ ಆಗುತ್ತೆ. ಸೊ ನಮ್ಮಲ್ಲಿ ಇದು ಆಲ್ಮೋಸ್ಟ್ 8 ರೂಮ್ ಇದೆ. ಇದು ಮಾಡರ್ನ್ ಆಗಿರೋ 8 ಮತ್ತು ಹಳೆ 8 ಇದೆ. ಓಕೆ ಓಕೆ.
ಸೊ ಬ್ಯಾಲೆನ್ಸ್ ಮಾಡಿದೀವಿ. ಸೊ ಎಲ್ಲ ಬಂದವ್ರಿಗೆಲ್ಲ ಇಲ್ಲಿ ಬಂದ್ರೆ ಹೇಗೆ ಅಂದ್ರೆ ನಮ್ಗೆ ಆಲ್ಮೋಸ್ಟ್ ನೀವು ರಿಸರ್ವ್ ಮಾಡ್ಬೇಕಾಗುತ್ತೆ. ವೀಕೆಂಡ್ಸ್ ಎಲ್ಲ ನೀವು ಬಂದಂಗೆ ನಮ್ಮಲ್ಲಿ ಬುಕಿಂಗ್ಸ್ ಮಾಡ್ಬೇಕು. ಹೌದು, ನೀವು ಬುಕಿಂಗ್ಸ್ ಮಾಡ್ರೆ ನಿಮ್ಗೆ ಏನಾಗುತ್ತೆ, ನಿಮ್ಗೆ ಚಾಯ್ಸ್ ಕೊಡ್ತೀವಿ. ನೀವು ಆನ್ ಕಾಲ್ ಅಲ್ಲೇ ನಿಮ್ಗೆ ನಮ್ಗೆ ಹೇಳ್ಬೋದು ಈ ರೂಮ್ ಬೇಕು ಆ ರೂಮ್ ಅಂತ ನಾವು ಕೊಟ್ಬಿಡ್ತೀವಿ. ಸೊ ಮೋಸ್ಟ್ಲಿ ಇಲ್ಲಿ ಬರೋದಂದ್ರೆ ನಾವು ಅಂದ್ರೆ ಬ್ಯಾಚುಲರ್ಸ್ ಆದಷ್ಟು ನಾವು ಕಡಿಮೆ ತಗೊಂತೀವಿ. ಯಾಕಂದ್ರೆ ನಾವು ಫ್ಯಾಮಿಲಿ ಓರಿಯೆಂಟೆಡ್ ಆಗಿ ಮಾಡಿದ್ವಿ. ನಮ್ ಕ್ಲೈಂಟ್ ಪ್ರೊಫೈಲ್ಸ್ ಎಲ್ಲ ಫ್ಯಾಮಿಲಿ. ಸೊ ನೀವು ಬಂದಿದ್ರೆ ಇವಾಗ ನೀವು ಖುಷಿಯಾಗಿದ್ದೀರಾ, ನೀವು ಊಟದ ಬಗ್ಗೆ ಹೇಳಿದ್ರೆ, ನೀವು ಬೇರೆ ಫೆಸಿಲಿಟೀಸ್ ಬಗ್ಗೆ, ಅದೇ ತರ ನಾವೇನ್ ಮಾಡಿದ್ರೆ ಆದಷ್ಟು ನಿಮ್ಗೆ ಆ ಹೋಮ್ಲಿ ಟಚ್ ಕೊಡೋಣ ಅಂತ. ಯಾಕಂದ್ರೆ ನಾವು ಅಷ್ಟು ಕಮರ್ಷಿಯಲೈಸ್ ಮಾಡಿಲ್ಲ, ಬರೀ ಹೋಮ್ಲಿ ಟಚ್ ಆಗಿ ನಾವು ಕೊಡೋಣ ಅಂತ. ಸೊ ಏನಾಗುತ್ತೆ ಅಂದ್ರೆ ನಮ್ಮ ಫ್ಯಾಮಿಲಿ ಬಂದ್ರೆ ಅವ್ರು ತಿರ್ಗಾ ಒಂದು 2 ಫ್ಯಾಮಿಲಿಗೆ ನಮ್ಗೆ ಹೇಳ್ತಾರೆ, ಅದು ಮಲ್ಟಿಪ್ಲೈ. ಸೊ ಅದನ್ನೇ ನಾವು ಬಿಲ್ಟಪ್ ಮಾಡ್ಕೊಂಡ್ ಬಂದಿದ್ವಿ. ಸೊ ಹಾಗೆ ಮತ್ತೆ ನಮ್ಮ ಇದ್ರಲ್ಲಿ ಏನಂದ್ರೆ ಯುನೀಕ್ ಅಂದ್ರೆ ನಾವು ಏನ್ ಮಾಡ್ತಿರೋದು, ನಮ್ಮ ಓನ್ ಸ್ವಂತ ಮಸಾಲ ಮಾಡ್ತಿರೋದು. ಆಮೇಲೆ ನಮ್ಮ ಮನೇಲಿ ಏನ್ ಮಾಡ್ತೀವಿ, ಸನ್ಫ್ಲವರ್ ಫುಡ್ಗೆ ನಮ್ಮ ಮನೇಲಿ ಏನ್ ಮಾಡ್ತೀವಿ, ಸನ್ಫ್ಲವರ್ ಆಯಿಲ್ ಹಾಕ್ತಿವಿ, ಇನ್ನು ಲೇಟೆಸ್ಟ್ ಆಯಿಲ್ ಹಾಕ್ತಿವಿ. ಹಳೆ ಆಯಿಲ್ಗಳನ್ನ ನಾವು ಯೂಸ್ ಮಾಡಲ್ಲ, ಹಳೆ ವೆಜಿಟೇಬಲ್ ಯೂಸ್ ಮಾಡಲ್ಲ, ಹಳೆ ಚಿಕನ್ ಇಲ್ಲ ಹಳೆ ಫಿಶ್ ಯಾವ್ದು ಫ್ರೀಜರ್ ಇಕ್ಕಲ್ಲ. ಏನಿದ್ರು ನಾವು ಡೈರೆಕ್ಟ್ ಇವಾಗ ಎಷ್ಟು ಜನ ನಮ್ಮಲ್ಲಿ 10 ಜನ ಇದ್ರೆ 10 ಜನಕ್ಕೆ ನಾವು ಆರ್ಡರ್ ಮಾಡ್ತೀವಿ. ಚಿಕನ್ ತಗೊಂಡ್ಬಂದ್ರೆ 10 ಜನಕ್ಕೆ ಚಿಕನ್ ಇಲ್ಲ ವೆಜಿಟೇಬಲ್ 10 ಜನ ಹಾಗೆ ಎಲ್ಲ ತಂದ್ಬಿಟ್ಟು ಫ್ರೆಶ್ ಮಾಡ್ಬಿಟ್ಟು ನಿಮ್ಗೆ ಕೊಟ್ಬಿಡ್ತೀವಿ. ಆಮೇಲೆ ಹಳೆ ಆಯಿಲ್ಗಳು ಅಷ್ಟೇ ನಾವು ಇಕ್ಕಲ್ಲ, ಎಲ್ಲ ಇದಾಕ್ಬಿಡ್ತೀವಿ. ಆಮೇಲೆ ಇವನ್ ಮಸಾಲಾಸ್, ಎಕ್ಸಾಂಪಲ್ ಚಿಲ್ಲೀಸ್ ನಾವೇ ಗ್ರೈಂಡ್ ಮಾಡ್ತೀವಿ. ಇದು ಇಲ್ಲ ಕೊರೆಂಡರ್ ನಾವೇ ಗ್ರೈಂಡ್ ಮಾಡಿ ತಗೊಂಡ್ಬರೋದು, ಹಲ್ದಿ ನಾವೇ ಮಾಡೋದು, ಎಲ್ಲ ನಮ್ಮಲ್ಲೇ ಫ್ರೆಶ್. ಬೇರೆ ಆಚೆ ನಾವೇನ್ ತಗೊಂಬರಲ್ಲ, ಎಲ್ಲ ನಾವೇ ಮಾಡಿ ಆಮೇಲೆ ಇದಾಯ್ತು. ನಮ್ ಫೋರ್ಮೋಸ್ಟ್ ನಮ್ದು ಏನಂದ್ರೆ ಇಲ್ಲಿ ಗೆಸ್ಟ್ ಬರೋರಲ್ಲ, ಮೋಸ್ಟ್ ಆಫ್ ದಿ ಗೆಸ್ಟ್ ಏನಂತಾರೆ ಅಂದ್ರೆ ಸಫಾರೀಸ್ ಮಾಡ್ತಾರೆ. ಸೊ ಸಫಾರೀಸ್ ನಾವು ನಮ್ ಸಂತೋಷ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಎಲ್ಲಾ ಸಫಾರೀಸ್ ನಾವ್ ಮಾಡ್ತೀವಿ. ನಾನು ಅದನ್ನ ಕೇಳೋಣ ಅನ್ಕೊಂಡೆ. ಈಗ ಸಫಾರೀಸ್ ಎಲ್ಲ ನೀವೇ ಅರೇಂಜ್ ಮಾಡಿ ನಾವು ನಿಮ್ಗೆ ಬೇಕಾದ್ರೆ ನೀವು ರಿಸರ್ವೇಶನ್ ಟೈಮಲ್ಲೇ ನಿಮ್ಗೆ ಸಫಾರಿ ಜೀಪ್ ಬೇಕು, ಇಲ್ಲ ಸಫಾರಿ ಬೋಟ್ ಬೇಕು, ಇಲ್ಲ ಸಫಾರಿ ವ್ಯಾನ್ ಬೇಕು, ಇಲ್ಲ ಸಫಾರಿ ಬಸ್ ಬೇಕು, ಯಾವ್ದು ಬೇಕಾದ್ರು ಯಾವ ತರದ ಸಫಾರೀಸ್ ಬೇಕಾದ್ರು ನಾವು ಮಾಡ್ಕೊಡ್ತೀವಿ. ಸೊ ಅದು ನಾವು ಪೇಮೆಂಟ್ ಹೇಳ್ತೀವಿ. ಸಫಾರಿಗೆ ಜೀಪ್ ಗಾರೆ ಒಂದು ಒಂಥರ VIP ಕ್ಲಾಸ್ ಇರುತ್ತೆ, ಅದೊಂದು ಸ್ವಲ್ಪ ಜಾಸ್ತಿ ಪ್ರೈಸ್ ಇರುತ್ತೆ. ವ್ಯಾನ್ ಇದೆ, ಬೋಟ್ ಇದೆ, ಬಸ್ ಇದೆ. ಸೊ ಇದೆಲ್ಲ ಮಾಡೋದು. ಬೋಟ್ ಇಲ್ಲ ಅಂದ್ರೆ ತುಂಬಾ ಮೆಮರೀಸ್ ಇರುತ್ತೆ ನಿಮ್ಗೆ, ಯಾಕಂದ್ರೆ ಫ್ಯಾಮಿಲಿ ಜೊತೆ ಬರ್ತೀರಾ ಅಂದ್ರೆ ನೀರಲ್ಲಿ ಇರ್ತೀರಾ, ಸೈಮಲ್ಟೇನಿಯಸ್ಲಿ ಫಾರೆಸ್ಟ್ ಇರ್ತೀರಾ. ಇದೇ ತರ ಈ ಬೋಟ್ ಸಫಾರಿ ಬೇರೆ ಎಲ್ಲೂ ನ್ಯಾಷನಲ್ ಪಾರ್ಕ್ಸ್ ಅಲ್ಲಿ ಮಾಡಲ್ಲ, ನಮ್ ಕಬಿನಿಯಲ್ಲೇ ಮಾಡೋದು. ನಮ್ ಕಬಿನಿಯಲ್ಲಿ ಮಾತ್ರ ಇರುತ್ತೆ, ಬೇರೆ ಯಾವ್ದು ಕಡೆ ಇಲ್ಲ. ಬರೀ ಅದಕ್ಕೆ ಗೆಸ್ಟ್ಗಳು ತುಂಬಾ ಫ್ಯಾಮಿಲೀಸ್ ಬಂದ್ರೆ, ಇವಾಗ ಹಾಲಿಡೇಸ್ March 15 ಹಾಲಿಡೇಸ್ ಸ್ಟಾರ್ಟ್ ಆಗುತ್ತೆ, ತುಂಬಾ ಫ್ಯಾಮಿಲೀಸ್ ಹೋಗ್ತಾರೆ, ಮಕ್ಳು ಬರ್ತಾರೆ, ಎಲ್ಲ ಸಫಾರಿ ಬೋಟಿಗೆ ಹೋಗ್ತಾರೆ. ಬೋಟಲ್ಲಿ ಯೂನಿಕ್ ಸ್ಟ್ರಕ್ಚರ್ ಏನಂದ್ರೆ ನೀವು ನೀರಲ್ಲಿ ಇರ್ತೀರಾ ಪ್ಲಸ್ ಫಾರೆಸ್ಟ್ ಇರ್ತೀರಾ, ಮತ್ತೆ ನಿಮ್ ಕ್ರೊಕೊಡೈಲ್ಸ್ ಎಲ್ಲ ನಿಮ್ ಪಕ್ಕದಲ್ಲೇ ಬರುತ್ತೆ. ಯಾವ್ದು ಟೈಪ್ ಮಾಡಿರೋ ಅನಿಮಲ್ಸ್ ಪಕ್ಕದಲ್ಲೇ ಬರುತ್ತೆ, ನಿಮ್ ಸೈಟ್ ಆಗುತ್ತೆ. ಅದೇ ತರ ಟೈಗರ್ಸ್ ನೀರ್ ಕುಡಿಲಿಕ್ಕೆ ಬರುತ್ತೆ, ಎಲಿಫೆಂಟ್ಸ್ ನೀರ್ ಕುಡಿಲಿಕ್ಕೆ ಬರುತ್ತೆ. ಸಮ್ಮರ್ಸ್ ಅಲ್ಲಿ ಇದೆಲ್ಲ ಇದೆ ಒಂಥರ ಯೂನಿಕ್. ಸೊ ಎಲ್ಲ ಬರುತ್ತೆ. ವಾಟರ್ ಅದೇ ಹಾಗೆ ಇರುತ್ತೆ, ವಾಟರ್ ಇವಾಗ ಅಂದ್ರೆ ಲಾಸ್ಟ್ ಇಯರ್ ತುಂಬಾ ಜಾಸ್ತಿ ನೀರ್ ಬಿದ್ದಿದೆ. ನಾವು ಇವಾಗ ನೀವು ಕರ್ಕೊಂಡು ಹೋಗೋದು ಸಫಾರೀಸ್ ಹೋದ್ರೆ ಬ್ಯಾಕ್ ವಾಟರ್ ಅಲ್ಲ, ಬ್ಯಾಕ್ ವಾಟರ್ ಇನ್ನ ಸೈಡ್ ಹೋಗ್ತೀವಿ, ನೀರ್ ಇರುತ್ತೆ ಅಲ್ಲಿ. ಆಟ ನೀರು ಕಡಿಮೆ ಇರೋ ಟೈಮಲ್ಲಿ ನಿಮಗೆ ಕ್ರೊಕೊಡೈಲ್ಸ್ ಕಾಣಿಸೋಕೆ ಚಾನ್ಸ್ ಇರುತ್ತೆ. ಜಾಸ್ತಿ ಇದ್ರೆ ಏನಾಗುತ್ತೆ ಅಂದ್ರೆ ನೀರ್ ನಮ್ಗೆ ಏನೋ ಪ್ರಾಣಿಗಳು ಕಾಣಿಸಲ್ಲ. ನೀರ್ಗಳಿದ್ರೆ ಏನಾಗುತ್ತೆ, ಟೈಗರ್ಸ್ ಎಲ್ಲ ಬರೋದಿಲ್ಲ. ಇವಾಗ ನೀರ್ ಕಡಿಮೆ, ಸೊ ಅದಕ್ಕೆ ನಾವು ಬರುತ್ತೆ, ಒಳಗಡೆ ನೀರ್ ಖಾಲಿ ಆದಾಗ ಬರುತ್ತೆ ಅಂತ. ಸೊ ಇದೊಂದು ಯೂನಿಕ್ ಫೀಚರ್. ಸೊ ನಿಮ್ಮಲ್ಲಿ ನಿಮ್ಮ ಫ್ರೆಂಡ್ಸ್ ಯಾರು ಬರ್ತೀರಂದ್ರೆ ನನ್ನ ನಂಬರ್ ಅವ್ರಿಗೆ ಶೇರ್ ಮಾಡಿ, ನಾನು ಕಾಲ್ ಮಾಡಿದ ತಕ್ಷಣ ನಾನು ನಿಮಗೆ ನಿಮ್ಮ ಸ್ಪೆಷಲ್ ಆಫರ್ಸ್ ನಾನು ಕೊಡ್ತೀನಿ. ನಿಮ್ಗೆ ರೆಫರ್ ಮಾಡಿದ್ರೆ ನಾನು ಅವ್ರಿಗೆ ಒಂದು ನಿಮ್ಮ ಡಿಸ್ಕೌಂಟ್ ನಾನು ಅವ್ರಿಗೆ ಕೊಡ್ತೀನಿ 10%. ಅದೇ ಅವ್ರು ರೆಫರ್ ಮಾಡಿದ್ರೆ ಅವ್ರಿಗೆ 10%. ಸೊ ಹಂಗೆ ಚಾಯ್ಸಸ್ ಮಾಡ್ಕೊಂಡು ಹೋಗೋಣ. ಆಮೇಲೆ ಒಂದು ಕ್ಲೈಂಟ್ ಪ್ರೊಫೈಲ್ ಮಾಡಾದ್ಮೇಲೆ ದರ್ ಇಸ್ ನೋ ರೇಟ್ ಎಸ್ ಸಚ್. ನಾವು ಯಾವ ನೀವು ಬಂದ್ರೆ ನೀವು ಬರ್ತೀರಾ ಅಂದ್ರೆ ಓಕೆ ನೀವು ಬನ್ನಿ, ಬೇರೆ ಪ್ರೊಸೆಸ್ ಎಲ್ಲ ಇರಲ್ಲ. ನಾವು ಫಸ್ಟ್ ಎಲ್ಲ ಏನೋ ಪ್ರೊಸೆಸ್ ಆಗುತ್ತೆ, ನೀವು ನೋಡ್ಬೇಕು ಪೇಮೆಂಟ್ ಮಾಡ್ಬೇಕು ಅಂತೆಲ್ಲ. ಒಂಥರ ನಾವು ಬಿಲ್ಡಪ್ ಮಾಡ್ಬಿಟ್ರೆ ನಮ್ಗೆ ಏನಾರ ನೀವು ಜಸ್ಟ್ ಕಾಲ್ ಮಾಡೋಕೆ ನಾವು ರೂಮ್ ಯಾವ ಸೀಸನ್ ಆದ್ರೂ ನಿಮ್ಗೆ ರೂಮ್ ಕೊಟ್ಟಿರ್ತೀವಿ. ಆಮೇಲೆ ಬೇರೆ ಇಲ್ಲೇನಂದ್ರೆ ಸಫಾರೀಸ್ ಮಾತ್ರ ಅಲ್ಲ, ಬೇರೆನೂ ಕಾರ್ಯಗಳು ಇಲ್ಲಿ ಮಾಡ್ಬೋದು. ಇಲ್ಲಿ ಇವಾಗ ಚಿಕ್ಕದೇವನ ಬೆಟ್ಟಕ್ಕೆ ಹೋಗ್ಬೋದು. ಬೆಟ್ಟ ಒಂಥರ ಯೂನಿಕ್ ಅಂದ್ರೆ 34 ಕಿಲೋಮೀಟರ್ಸ್ ಇದೆ. ಅಲ್ಲೋರೆ ಚಿಕ್ಕದೇವನ ಇದ್ದಾರೆ, ಮತ್ತೆ ನಿಮ್ ಬ್ಯಾಕ್ ವಾಟರ್ ಗ್ರೀನರೀಸ್ ಇದೆ, ಬ್ಯಾಕ್ ವಾಟರ್ ಇದೆ, ಅದೆಲ್ಲ ಕಾಣಿಸುತ್ತೆ ನಿಮ್ಗೆ. ತುಂಬಾ ಚೆನ್ನಾಗಿರುತ್ತೆ. ಅದು ಗ್ರೀನ್ ಬೆಲ್ಟ್ ಏರಿಯಲ್ ಇದೆ, ಡ್ರೈವ್ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ನಮ್ಮಲ್ಲಿ ಪಕ್ಕದಲ್ಲಿ ಸನ್ಸೆಟ್ ಅಂಡ್ ಸನ್ರೈಸ್ ಆಗುತ್ತೆ, ಎರಡು ಕಾಣಿಸುತ್ತೆ. ಅದೊಂಥರ ಯೂನಿಕ್. 5:30 ಇವಾಗ ಮಾರ್ಚ್ ಅಲ್ಲಿ 5:30 ಸನ್ಸೆಟ್ ಆಗುತ್ತೆ, ಬೆಳಿಗ್ಗೆ 4:45-5 o'clock ಸನ್ರೈಸ್ ಆಗುತ್ತೆ, ಅದು ಕಾಣಿಸುತ್ತೆ. ಅಂದ್ರೆ ಲೇಕ್ ವ್ಯೂ ರೆಸಾರ್ಟ್ ಬಂದ್ರೆ ಹಿಂದ್ಗಡೆ ನಾವು ಏನದು ಲೇಕ್ ಅಲ್ಲಿ ಸನ್ಸೆಟ್ ನೋಡ್ಬೋದು, ಸನ್ರೈಸ್ ನೋಡ್ಬೋದು. ಆಮೇಲೆ ಬೇರೆ ಏನಂದ್ರೆ ನಿಮ್ಗೆ ಇವಾಗ ನಿಮ್ ಬೈಕರ್ಸ್ ಇಲ್ಲ ನೀವು ಒಂಥರ ನೀವೇ ಕಾಡಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ಡ್ರೈವ್ ಥ್ರೂ ಮಾಡ್ಬೋದು. ಜಂಗಲ್ಗೆ ಕಾಡ್ ತಂಗ ಹೋಗ್ಬಿಟ್ಟು ಬಲ್ಲೆ ಎಲಿಫೆಂಟ್ ಕ್ಯಾಂಪ್ ಅಂತ ಒಂದು ಕ್ಯಾಂಪ್ ಇದೆ, ಎಲಿಫೆಂಟ್ಸ್ ಇರುತ್ತೆ. ಸೊ ನೀವು ಡ್ರೈವ್ ಮಾಡ್ಕೊಂಡ್ಬಿಟ್ಟು ಫಾರೆಸ್ಟ್ ಎಕ್ಸ್ಪೀರಿಯನ್ಸ್ ಕಾಣಿಸುತ್ತೆ, ಮತ್ತೆ ಎಲಿಫೆಂಟ್ಸ್ ಮತ್ತೆ ಡಿಯರ್ಸ್ ಅಂತೆಲ್ಲ ಕಾಣಿಸುತ್ತೆ ಆನ್ ರೋಡ್ ಅಲ್ಲೇ. ಅದು ಒಂಥರ ಎಕ್ಸ್ಪೀರಿಯನ್ಸ್. ಓಕೆ ಸೂಪರ್ ಸರ್. ಹಾಗಾದ್ರೆ ನಿಮ್ಗೆ ಎಲ್ಲ ರೆಸಾರ್ಟ್ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳಿದ್ವಿ, ನನಗೂ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ನಾನು ಯಾರಿಗಾರ ರೆಫರ್ ಮಾಡ್ತೀನಿ. ನಮ್ದು ಯಾವ್ದು ವಿಡಿಯೋ ಯಾರ್ಯಾರು ನೋಡ್ತಾ ಇರ್ತಾರೋ ಅವ್ರಿಗೂ ಕೂಡ ಹೇಳ್ತೀನಿ, ಇವ್ರ ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಕೆಳಗೆ ಹಾಕಿರ್ತೀನಿ. ದಯವಿಟ್ಟು ಅದು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಮುಂಚೆನೇ ಬುಕ್ ಮಾಡ್ಕೊಂಬನ್ನಿ. ಇಲ್ಲಿ ರೂಮ್ಸ್ ಇರುತ್ತೆ ಅಂತ ಒಂದೇ ಸಲ ಬರಬೇಡಿ, ಯಾಕಂದರೆ ಇದು ಸೀಸನ್ನು. ಸೊ ಹಂಗಾಗಿ ನೀವು ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿ ಬುಕ್ ಮಾಡಿ ಆಮೇಲೆ ಬನ್ನಿ.
ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ವೆಲ್ಕಮ್, ಹೋಪ್ ಟು ಸಿ ಯು ಬ್ಯಾಕ್ ಅಗೇನ್. Thank you. ಥ್ಯಾಂಕ್ ಯು. ಓಕೆ, ಇವತ್ತಿನ ನಮ್ಮ ಪ್ರವಾಸ ಲೇಕ್ ವ್ಯೂ ರೆಸಾರ್ಟ್ ಕಬಿನಿ. ಇಲ್ಲಿ ಸಫಾರಿ ಕೂಡ ಇದೆ, ಸಫಾರಿಗೂ ಹೋಗಿ ಬಂದ್ವಿ. ಸಫಾರಿದು ಇನ್ನೊಂದು ಎಪಿಸೋಡ್ ಮಾಡಿದ್ದೀನಿ, ಅದರಲ್ಲಿ ನೋಡಿ. ಸೊ ಇವತ್ತಿಂದು ರೆಸಾರ್ಟ್ ಹೇಗಿದೆ ಅನ್ನೋದೆಲ್ಲ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಇನ್ನೂ ಹೆಚ್ಚು ವೀಡಿಯೋಸ್ ಹಾಕ್ತಾ ಇರ್ತೀನಿ. ನೋಡ್ತಾ ಇರಿ. ಧನ್ಯವಾದಗಳು.